ಹಾಸ್ಯ ಕಲಾವಿದರು ಅಂತ ನಾವು ಹೇಳ್ಬೋದು. ಆಲ್ಮೋಸ್ಟ್ 200ಕ್ಕಿಂತ ಹೆಚ್ಚು ಕಾರ್ಯಕ್ರಮ ಮಾಡಿ ಇವತ್ತು ನಮ್ಮೊಟ್ಟಿಗೆ ನಿಮ್ ಎಲ್ರಿಗೂ ನಗ್ಸಕ್ ಬರ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆಯಿಂದ ವೆಲ್ಕಮ್ ಮಾಡೋಣ ದೇವರಾಜ್ ಅವರಿಗೆ. ಹೆಂಗದಿರಪ್ಪ? ಪಕ್ಕನ ನಿಮ್ಮವನ ತಲೆ ಕೆಡಿಸ ಅವಶ್ಯಕತೆ ಇಲ್ಲ. ಹೆಂಗದಿರಿ? ಬೇಸದಿರ? ಪಾಡದಿರ? ಮಸ್ತದಿರ? ಬಿಂದಾಸದಿರ? ಗೋವಾಕ್ಕೆ ಬಂದ ಮೇಲೆ ಎಲ್ಲ ಮೂಯೆ ಮೂಯೆ ಕೇಳ್ತೀರಲ್ಲ, ನಿಮ್ಮದ ಆಟ. ದೇವರಾಜಲ್ಲಿ ಮಾಡುವ ಅನಂತ ದೀರ್ಘ ದಂಡ ನಮಸ್ಕಾರಗಳು. ಈ ಖುಷಿ ಚಪ್ಪಾಳೆ ಹೊಡೆದ್ರಲ್ಲ, ನಿನಗೇನು ಲಗ್ನ ಆಗಿಲ್ಲ ಚೊಲ ಐತಲ್ಲ ಅಂತ ಹೊಡೆದ್ರ ಏನು? ನನ್ನಂಗ ನೀವು ಕಷ್ಟ ಪಡಕತ್ತಿಲ್ಲಪ್ಪ, ಆರಾಮೀರಿ ಅಂತೇಳಿ ಚಪ್ಪಾಳೆ ಹೊಡೆದ್ರ ಅಣ್ಣ. ಅದಕ್ಕಂತೇಳಿ ಅಕ್ಕನ ಮನೆ ಬಿಟ್ಟು ನೀವು ಗೋವಾಗೆ ಬಂದಿದ್ದ. ಥ್ಯಾಂಕ್ಸ್ ಅಣ್ಣ. ನಿನಗೆಲ್ಲ ಹೆಣ್ಮಕ್ಳಾಗ್ಲಿ. ಏ ಸುಮ್ಮುದ್ರ ಮಾರೆ, 30 ವರ್ಷ ಗಂಡು ಸಿಗೋದು ಸಾಕಾಗ್ಬಿಟ್ಟದೆ. ಹೆಣ್ಣಾಗ್ಲಿ ನೀನ ಶ್ರೀಮಂತ ನಮ್ಮಪ್ಪ ಬಂಗಾರ ಕೊಂಡು ಹೆಂಗ ನೋಡ್ರ ರಕ್ಷಕ ರಾಜ. ನನಗೇನು ಖುಷಿ ಆಯ್ತಂದ್ರೆ, ಈ ಒಳಗೆ ಎಂಟ್ರಿ ಕೊಟ್ಟು ಡ್ರಮ್ಸ್ ಬರ್ಸಿದ್ರು, ಡಿಂಗಿ 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 ಬಾರಿಸಿದಾಗ ನೀವು ಮದುವೆ ಒಳಗ ಹೆಂಡತಿಗೆ ಆರಾಕಕ್ಕೆ ತಲೆ ಕೊಂಡಿದ್ರೆ ಗೊತ್ತಿಲ್ಲ, ಅವ್ರಿಬ್ರು ಹುಡುಗರು ನಿಂತದ್ದು ಶಾಲಾಕಕ್ಕ ಹಿಂಗ ಬಗ್ಗಿದ್ದೆ 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 ಬಗ್ಗಿದ್ದೆ. ಹುಲಿಗಳಪ್ಪ ನಮ್ಮ ಹುಲಿಗಳು. ಆದ್ರೂ ಅಪ್ಪ ಗ್ರೇಟ್, ನಿಮ್ಮನ್ನ ಸಾಮಾನ್ಯ ಅಲ್ಲ ಪಾಪ. ಮನ್ಯಾಗ ಹೆಂಡತಿಗೆ ಏನೇನು ಹೇಳಿ ಬಂದಿರೋ ಏನೇನು ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮೆಲ್ಲ ನೆನಬರಕ್ಕೆ ಅದ್ಭುತ ಶಕ್ತಿ ಅಂದ್ರೆ ಅಲ್ಲಿ ಒಂದು ಜೋಡಿ ಗೊತ್ತೈತಿ. ಅವ್ರು ಅದ್ಭುತ ಅಂತ ಹೇಳ್ಬೋದು. ನಮ್ಮ ಅಕ್ಕವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟಿರೋರು ಅಂದ್ರೆ ನನಗೆ ಗೊತ್ತಾಗೋದು, ಎಲ್ಲಿ ನಮ್ಮ ಅಕ್ಕ ಬೈತಾಳಂತ ಕರ್ಕೊಂಬಂದ ನಾನು. ಸುಮ್ಮನೆ ಯಾಕಪ್ಪ ಕಿರಿಕಿರಿ ಅಂತ ಕರ್ಕೊಂಬಂದ ಗೊತ್ತಿಲ್ಲ, ಒಟ್ಟು ಕರ್ಕೊಂಬಂದಿದ್ಯಲ್ಲ. ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತ. ಹೆಂಗದಿರಪ್ಪ? ಎಲ್ಲ ಚಲೋ ಇದಿರಲ್ಲ ಅಣ್ಣ. ಈ ಏನಪ್ಪ ಅಂದ್ರೆ ತ್ರೇತಾಯುಗ, ದ್ವಾಪರ ಯುಗ, ಇದು ಕಲಿಯುಗ. ಇದೇನಪ್ಪ ಇದು? ಕಲಿಯುಗ. ಕಲಿಯುಗದ ಯಾವ ಯುಗ ಇದು? ಮೊಬೈಲ್ ಯುಗ. ಹೊಟ್ಟೆ ಇಟ್ಟಿಲ್ಲಂದ್ರೂ ಪರವಾಗಿಲ್ಲ, ಮೊಬೈಲ್ನಾಗ ನಟ್ಟಿಗಿರಬೇಕು. ಒಂದು ಕಡ್ಡಿ ಮಿಸ್ಟೇಕ್ ಅಂದ್ರೆ ಶೇಖಿ ಪುಷ್ಪವತಿ ಮೊಬೈಲ್ ಹುಚ್ಚು ನಮ್ಗೆ ಹಚ್ಕೊಂಡ್ಬಿಟ್ಟ. ಈಗ ಏನಾಯ್ತಂದ್ರೆ, ಮೊನ್ನೆ ನಮ್ಮ ಸಿಸ್ಟರ್ ಡೆಲಿವರಿ ಆಗಿತ್ತು. ಕೇಳಕತ್ತಿರಲ್ಲಪ್ಪ? ಎಂಜಾಯ್ ಮಾಡಕತ್ರೆ? ಬರ್ಲಿ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಪಾಪ. ಕೆಲವೊಬ್ರು ಎಲ್ಲ ಅವಾರ್ಡ್ ತಗೊಂಡಾರ, ಅವಾರ್ಡ್ ಖುಷಿಗೊಳಗದಾರ. ಇನ್ನು ಕೆಲವೊಬ್ರು ನಂದು ದೊಡ್ಡದು ಬರ್ತದ ಸಣ್ಣದು ಬರ್ತದ ಯೋಚನೆ ಮಾಡಕತ್ತಿರ. ನನಗೇನಿಲ್ಲಪ್ಪ, ಇವು ಸಣ್ಣದು ಕೊಟ್ಟರೆ ಓಕೆ, ಇವು ದೊಡ್ಡ ದೊಡ್ಡದು ಹೆಂಗ್ ಬೈತೀರಿ ಅಂತೇಳಿ ಯೋಚನೆ ಮಾಡಕತ್ತಿರ. ಯಾರಿಗೆ ತಂದ್ರಲ್ಲ ದೊಡ್ಡ ದೊಡ್ಡ ಒಯ್ಬೇಕು ನೀವು. ನಾ ಮನೆಯಾಗ RCB ಕಪ್ಪು ಬರ್ತಲ್ಲ ಗೊತ್ತಿಲ್ಲ, ನಮಗಂದ್ರೆ ಈ ಕಪ್ಪು ಬಂದದ. ಆದ್ರೂ ಈ ಸಲ ಕಪ್ಪ ಹಿಂಗೆ ಹೋಗಿ ಹೋಗಿ ತಲೆ ಕೂದಲು ಉದುರಕೈತ ನನಗೆ. ಇನ್ನು ಕಪ್ಪು ನಮ್ಮದಾಗೋದು. ಆದ್ರೂ ಈ ಸಲ ಕಪ್ಪ ಅದು ಏನನ್ನಾಗಲಿ ನಮ್ಮ ಜೀವ ಇರೋ ಮಟ್ಟ ಕಪ್ಪು ನಮ್ಮದಪ್ಪ. ಯಾಕಂದ್ರೆ RCB ನಮ್ಮದು, ಬೆಂಗಳೂರು ನಾವು ಕನ್ನಡಿಗರ. ಸೂಪರ್ ಇಂತ ಆಡಿಯನ್ಸ್ ಇರ್ಬೇಕು. ನಾವು ಬೇರೆ ಬೇರೆ ಕಾರ್ಯಕ್ರಮದ ಬರೀ ಹೆಣ್ಮಕ್ಳು ಇರ್ತಿದ್ರು, ಪಾಪ ಸ್ವಲ್ಪ ಮಾತಾಡಿಬಿಟ್ಟು ನಗತ್ತಿದ್ರು. ಆದ್ರೆ ಇವು ಗಂಡು ಮಕ್ಕಳು ನಗದಕ್ಕೆ ಇವು ನಗದಿಲ್ಲ, ಮುಗ ಗಂಟು ಹಾಕೊಂಡಿರ್ತಾರೆ ಹಿಂಗ. ಈ ಕೆಲವೊಬ್ಬರು ನಗಕತ್ತಾರ, ಕೆಲವೊಬ್ಬರು ನಗಬಳ್ರು. ಅವ್ರು ಹೆಂಗ ಕುಂತಾರಂದ್ರೆ, ಈ ಗೂಟಕ್ಕೆ ಜಡದ ಹೆಣ ಇರ್ತಾವ, ಹೆಣ ಕುಂತಾವ. ಏ ನಗಗಳಲ್ಲಿ ಏನ್ ಮಾಡಿದ್ಯಪ್ಪ? ಬೇದ್ರೆ ಚರಣರ ನಕ್ಕ ಸಾಯಿರೋ ನಕ್ಕ ಸಾರಿ ನಕ್ಕರ ನಕ್ಷತ್ರ ಕಿರಿ ಅಂದ್ರ ನಕ್ಕವ ಗೆದ್ದವ. ಮನುಷ್ಯ ಎಲ್ಲಿವರೆಗೂ ನಗಬೇಕಂದ್ರೆ, ಭಗವಂತ ಮನುಷ್ಯಗೆ ಎಷ್ಟೇ ಕಷ್ಟ ಕೊಟ್ಟರು ನಗ್ತಾ 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 ನಗ್ತಾನೆ ಇರ್ಬೇಕು. ಆ ಕಷ್ಟ ನೋಡಿ ನೋಡಿ ಇವನು ಎಷ್ಟೇ ಕಷ್ಟ ಕೊಟ್ಟರು ನಗ್ತಾನೆ ಸುಖ ಕೊಡಬೇಕು. ಆ ಸುಖ ಬರೋವರೆಗೂ ಮನುಷ್ಯ ನಗಬೇಕು. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಏನಪ್ಪ ಅಂದ್ರೆ, ಮೊನ್ನೆ ನಮ್ಮ ತಂಗಿ ಡೆಲಿವರಿ ಆಗಿತ್ತು. ಪಾಪ ಆಕಿ ನಾರ್ಮಲ್ ವಾರ್ಡಿಗೆ ಹಾಕಿದ್ರು. ನಾನು ಮಾತಾಡ್ಸಕ್ಕೋದೆ, ಹೆಂಗ ಆರಾಮಿದ್ದಿ? ನಮ್ಮ ತಂಗಿ ಅಂದು, ಅಣ್ಣ ಆರಾಮದೀನಿ. ಅದೇ ಟೈಮಿಗೆ ಒಂದು 10 ನಿಮಿಷ ಆಗಿತ್ತು, ಪಕ್ಕದ ಬೆಟ್ಟಿಗೆ ಇನ್ನೊಂದು ಪೇಷಂಟ್ ತಂದು ಹಾಕಿದ್ರು. ಆಕೆಗೆ ಡೆಲಿವರಿ ಆಗಿ ಏನಾಗಿತ್ತು ಅಂದ್ರೆ, ಒಂದು 5 ನಿಮಿಷ ಆಗಿತ್ತು, 5-10 ನಿಮಿಷ ಆಗಿತ್ತು. ಪ್ರಜ್ಞೆ ತಪ್ಪಿತ್ತು ತಂದು ಹಾಕಿದ್ರು. ಪ್ರಜ್ಞೆ ತಪ್ಪಿತ್ತು.
ಬಾಗ್ಲಾಗ ನೋಡಿದ್ರೆ ಕೂಸಿಲ್ಲ. ಕೂಸು ಏನೋ ICUದ ಶಿಫ್ಟ್ ಮಾಡಿದ್ರು. ಅದ ಟೈಮಿಗೆ ಎಚ್ಚರ ಆಯ್ತಕ್ಕೆ. ಆಕೆ ಎದ್ದ ತಕ್ಷಣ ಬಗಲ ಕೈ ಆಡ್ಸಕತ್ತಿಲ್ಲ. ಈಗ ಬೆಟ್ಟ ಮೇಲೆ ಕೈ ಆಡ್ಸಕತ್ತಿಲ್ಲ. ಗೊತ್ತಾಯ್ತಪ್ಪ, ತಾಯಿ ಕಳ್ಳರಿ ದೇಹದಲ್ಲಿರುವ ಎಲ್ಲ ಮೂಳೆಗಳು ಮುರಿದಾಗ ಎಷ್ಟು ನೋವಾಗುತ್ತೋ ತಾಯಿ ತನ್ನ ಮಗುವಿಗೆ ಜನ್ಮ ನೀಡುವಾಗ ಅಷ್ಟು ನೋವಾಗುತ್ತಂತ. ಅದಕ್ಕೆ ಬಲ್ಲವರು ದೊಡ್ಡವರು ಹೇಳ್ತಾರಲ್ಲ, ತಾಯಿಯರನ್ನ 7 ಜನ್ಮದಾಗೂ ತೀರ್ಸಕ್ಕಾಗಲ್ಲ ಅಂತ. ಸತ್ಯ. ಪಪ್ಪ ಬಗಲ ಕೈ ಆಡ್ಸಕತ್ತಿಲ್ಲ ಅಂದೆ. ಇಲ್ಲವ ಪಾಪ ನಿಮ್ಮ ಕೂಸು ಏನೋ ICUದಾಗ ಅಡ್ಮಿಟ್ ಮಾಡ್ಯಾರಂತ, ಹಂಗಾಗಿ ನಾಳೆ ಬೆಳಿಗ್ಗೆ ಕೊಡ್ತಾರ ಅಂತ ಹೇಳಿದ್ರು. ಆಕೆ ಏನಂದ್ರು, ಕೂಸು ಹೆಂಗನಾಗ್ಲಪ್ಪ, ಇಲ್ಲಿ ನಾನು ಮೊಬೈಲ್ ಇಟ್ಟಿದ್ದೆ ನೋಡಿದ್ದೇನೆ ಅಂತ ಕೇಳಿದ್ದೆ. ಆಕೆ ಕೂಸದ ಖಬರ ಇಲ್ಲ. ನಾ ಕೇಳಿದೆ, ಯವ್ವ ಇಂಥ ಟೈಮ್ನಾಗ ಮೊಬೈಲ್ ಬೇಕು ಯಾಕಂತ ಕೇಳಿದೆ. ಸ್ಟೇಟಸ್ ಹಾಕ ಬಂದಾಗಿತ್ತು ಕೇಳಿದಕ್ಕೆ. ನಾನು ಬಿಡಲಿಲ್ಲ. ಯಾವ ನನ್ನ ಗಂಡ ಆಗ್ಯದ ಎಣ್ಣೆ ಆಗ್ಯದ ಅಂತ ಕೇಳಿದೆ. ನನ್ನ ಕನ್ಫರ್ಮ್ ಇರಲಿಲ್ಲ ಅಂದಕ್ಕೆ. ಆಕೆಗೆ ಏನಪ್ಪ ಅಂದ್ರೆ ಮಗು ಯಾವನಾಗದು ಇಂಪಾರ್ಟೆಂಟ್ ಅಲ್ಲ, ಸ್ಟೇಟಸ್ ಆಗೋದು ಇಂಪಾರ್ಟೆಂಟು. ಅಷ್ಟು ಸ್ಟೇಟಸ್ 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 ಅಂತ ಇದು ಮಾಡಿ. ಇನ್ನು ಮಾತಾಡೋಣ ಹಣ ಸುರ ಮಾಡೋಣ, ನಿಮ್ಮ ಸಲಹೆ ಬಂದೀವಿ. ಆಮೇಲೆ ಇಲ್ಲಿ ಆಗ್ತಾ 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 ಏನಾಯ್ತು, ಇಲ್ಲೆಲ್ಲ ಬಂದಿರಿ ನೀವು. ಎದಕ್ಕೆ ಬಂದಿರಿ? ಎದಕ್ಕೆ ಬಂದಿರಿ? ಎಂಜಾಯ್. ಎಣ್ಣೆ ಬೇಕು ಎಣ್ಣ ಎಂಜಾಯ್ ಬಂದಿರಿ. ಆಮೇಲೆ ಸಾಹೇಬ್ರು ಮಾತಾಡ್ತಾ ಮಾತಾಡ್ತಾ ಏನಾದ್ರು, ಮುಂದೆ ಬ್ಯಾಂಕಾಕ್ ಕರ್ಕೊಂಡು ಹೋಗ್ತೀವಿ ಅಂದ್ರಿ. ಪಟಾಯ ಬೀಚ್ ಅಣ್ಣೂರು ಎಷ್ಟು ಚಪ್ಪಾಳೆ ಹೊಡೆದ್ರಂದ್ರೆ 100 ಚೀಲ ಸಿಮೆಂಟ್ ಮಾಡೋರು 1000 ಚೀಲ ಸಿಮೆಂಟ್ ಮಾರಬೇಕು. ಆ ಲೆಕ್ಕದಾಗ ಎನರ್ಜಿ ಆಗಿರಪ್ಪ ನೀವು. ಆದ್ರೂ ಬಹಳ ಖುಷಿ ಆಗುತ್ತಾ. ಇಂಥ ಆಡಿಯನ್ಸ್ ಸಿಗದ ಕಡಿಮೆ. ಯಾಕಂದ್ರೆ ಹಳ್ಳಿಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಅದ ಆಡಿಯನ್ಸ್ ಬೇರೆ. ಆದ್ರೆ ಗಂಡು ಮಕ್ಕಳು ನಗಸೋದಲ್ಲ ಸಾಮಾನ್ಯ ಮಾತಲ್ಲಪ್ಪ. ಇಷ್ಟತಕ್ಕೆ ಯಾರ್ಯಾರು ನಕ್ಕಿರಿಯಪ್ಪ ಅವ್ರಿಗೆ ಅನಂತ ನಮಸ್ಕಾರಗಳು. ಯಾರ್ಯಾರು ನಕ್ಕಿಲ್ಲಲ್ಲ ಅವ್ರಿಗೆ ದೀರ್ಘದಂಡ ನಮಸ್ಕಾರಗಳು. ಓಕೆನಾ? ಸೆಕೆಂಡ್ ರೌಂಡ್ಗೆ ಮತ್ತ ನಿಮ್ಮನ್ನ ನಗ್ಸಕ್ ಬರ್ತೀನಿ. ಬರ್ಲ ಬೇಡ? ಬಾ 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 ನಿಮ್ಮ ಸಲಗೆ ಬಂದಿ ನಿಂತೀರಿ ಅಂದ್ರೆ ನೀವು ಸೆಕೆಂಡ್ ರೌಂಡ್ ಬರತಕ್ಕ ನೀವು 1 ರೌಂಡ್ ಹಾಕಿ ಕೊಡ್ಬೇಡ್ರಪ್ಪ. ಆಮೇಲೆ ನಾನೇನು ರೌಂಡ್ ಮಾತಾಡಕ್ಕೆ ನಿಮ್ಗೆ ಅರ್ಥ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತನ್ನು ಆಲಿಸಕ್ಕೆ ಬರ್ತೀನಿ. ಸೆಕೆಂಡ್ ರೌಂಡ್ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು?